ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾ ಝುಡಿಯೋಗೆ ಹೋಗಿದ್ದಾವಲ್ಲ, ಅಲ್ಲಿ ಬ್ಲಾಗ್ ಮಾಡಿದ್ದೇವೆ, ಅದು ನೋಡಿರಿ ಅಂತ ಅನ್ಕೊಂತೀವಿ. ಬಟ್ ಈಗ ಏನೇನು ನಾವು ಖರೀದಿ ಮಾಡೀವಿ ಅಲ್ಲಿ ಝುಡಿಯೋನಾಗಂತ ನಿಮಗೆ ಐಟಮ್ಗಳೆಲ್ಲ ತೋರಿಸ್ತೀನಿ ಅಂತ. ಏನೇನು ಡ್ರೆಸ್ ಪರ್ಚೇಸ್ ಮಾಡೀವಿ ನಾವು, ಲೈಕ್ ಮನೆ ಲೈಕ್ ಡೈಲಿ ವೇರ್ಸ್ ಎಲ್ಲಕ್ಕೆ ಮತ್ತು ಸ್ಕೂಲಿಗೆ ಹೋಗೋ ಟೈಮಿಗೆ ಏನೇನು ಹಾಕೋಬೇಕಂತ ಅದೆಲ್ಲ ತೊಗೊಂಡಿವಿ. ಬನ್ನಿ ಒಂದೊಂದು ಬಂದು ತೋರಿಸ್ತೀನಿ ಅಂತ. ಓಕೆ, ಫಸ್ಟ್ ಇದು ಟೀ ಶರ್ಟ್. ಇದು ನಮ್ಮ ಅಕ್ಕನ ಟೀ ಶರ್ಟ್ ಅದ, ಆಕಿ ತೊಗೊಂಡಾಳಿದ್ದು. ಬಟ್ ನಾ ಚಾಯ್ಸ್ ಮಾಡೀನಿ. ಆಕಿ ಇನ್ನೊಂದು ಇದೇ ಸೇಮ್ ಕಲರ್ ಇನ್ನೊಂದು ಚಾಯ್ಸ್ ಮಾಡಿದ್ರು, ಬಟ್ ಅದಷ್ಟು ಚಂದ ಕಾಣಿಸ್ತಿರ್ತಿಲ್ಲ, ಇದು ಚಂದ ಕಾಣಿಸ್ತಿರ್ತಿತ್ತು. ಇದನ್ನೊಂದು ಟೀ ಶರ್ಟ್ ಅದ. ಇದು 200 rupees ಅಂದ್ರೆ 199 ಇದು ಟೀ ಶರ್ಟ್. ಎಲ್ಲ ಚಲೋ ಸಲಕಂತ ಅಷ್ಟಕ್ಕಷ್ಟೇ ಇದು ತೊಗೊಂಡಿವಿ, ಅಷ್ಟೇನು ಕಾಸ್ಟ್ಲಿ. ಬಟ್ ಇದು ಚಲೋ ಅದ, ಬಟ್ಟೆ ಚಲೋ. ಜೂಡಿನ ಆಬ್ವಿಯಸ್ಲಿ ಚಂದ ಇರ್ತಾವ. ಇದೇನು ಉಲ್ಟಾ ಸೀದಾ ಹೆಂಗದ. ಇದು ಬಿ ನಮ್ಮ ಅಕ್ಕಂದೇ ಟೀ ಶರ್ಟ್ ಅದ. ಬ್ಲ್ಯಾಕ್ ನನ್ನ ಫೇವ್ರೆಟ್ ಕಲರ್. ಲೋಫೈ ಬ್ರೂ ಅಂತ. ಮತ್ತು ಹಿಂದೆ ಅಂತಂದ್ರೆ ಬೀಮ್ ಸಿಂಡಿಕೇಟ್. ಗೊತ್ತಾಗಲ್ಲ ಬಿಡಿ, ಏನೇನೋ ಬರ್ದಾರ. ಫ್ಲೇವರ್ ಹಿಂದೂ ಬರ್ದಾರ ಮುಂದೂ ಬರ್ದಾರ, ಅದು ಕನ್ಫ್ಯೂಸ್ ಆಯ್ತು ನನಗೆ ಎಲ್ಲಿಂದ ಅದ. ಇದು ಬಿ ಸೇಮ್ 199 rupees. ನೀ ಹಾಕೊಂಡಿದ್ದು ಬಿ ಹೊಸದ ಅದ. ಇದು ಬಿ ಈಗ ನಾನು 100 ರೂಪಾಯಿ ತೆಗ್ದೇ ಬಿಟ್ಟಾನ. ವೇಟ್ ಬಿಟ್ಟು ಮಾಡೋದಾಗಂಗಿಲ್ಲ ನನಗೂ. ಆಮೇಲೆ ಮತ್ತೆ ನಾಳೆ ತನಕ ಹಾಕೋಬೇಕು, ಯಾವಾಗಾರ ಒಕೇಶನ್ ಇಂದ ಹಾಕೋಬೇಕು ಅಂತ ಏನು ಸೀನ್. 100 ರೂಪಾಯಿ ಹಾಕೊಂಡು ಕೇಸಿನ ಹಂಗೆ ಮೇಲೆದೆ ಅವಾಗೆ ಸಮಾಧಾನ ಬೀಳ್ತು. ನಮ್ಮ ಮಮ್ಮಿ ಅವಾಗ ಅದ್ರ ಚಾಲು ಮಾಡೋಣ. ಏಟಂದ್ರೆ ಸಾಕಾಗಂಗಿಲ್ಲ ನಮಗೆ. ಆಯ್ತು ಬಂದ್ರೂಪ್ಲೆ ಚಾಲೂನೇ ಹಾಕೊಂಬದೇ ಚಾಲು ಮಾಡ್ತೀನಿ. ಅವ್ರು ಹಂಗೆ ಬೈಕೋತ್ ಹೋಗ್ತಾರ, ಅವ್ರದ್ದು ಕೆಲ್ಸದ ಕೇಳಿಸ್ಕೋತ ಹೋಗೋದು ನಮ್ಮ ಕೆಲಸದ. ನೆಕ್ಸ್ಟ್ ಇದು ನಂದು ಟೀ ಶರ್ಟ್. ಇದು ಸೇಮ್ 199. ಇವೆಲ್ಲ ಹಿಂಗೆ ಕಾಣಿಸ್ಲತ್ತಂತ ಅನ್ಲಕ್ ಹೋಗ್ಬೇಡ್ರಿ, ಯಾಕಂದ್ರೆ ಇವೆಲ್ಲ ಮೆನ್ಸ್ ಸೆಕ್ಷನ್ನಾಗ ತೊಗೊಂಡಿವಿ. ನಾವು ಹುಡುಗಿಯರ ಸೆಕ್ಷನ್ನಾಗ ಅಂತ ಟೀ ಶರ್ಟ್ ಅವೆಲ್ಲ ಪಸಂದೇ ಬರಂಗಿಲ್ಲ, ಯಾಕಂದ್ರೆ ಏನಪ್ಪ ಒಂಥರ ಅನಿಸ್ತು. ಅಷ್ಟು ಚಲೋ ಸಿಗಲ್ ಬಿ ಅಲ್ಲ ಗರ್ಲ್ಸ್ ಸೆಕ್ಷನ್ದಾಗ. ಹುಡುಗರ ಸೆಕ್ಷನ್ ಮಸ್ತ್ ಐತೆ, ನಂಬರ್ ಸಿಗ್ತದೆ. ಇದು ಬಿ ನೆಕ್ಸ್ಟ್ ನಂದೇ ಅದ. ಇದು ಬೇಕಿನ್ ಟೀ ಶರ್ಟ್. ಲೈಫ್ ಗೋಸ್ ಆನ್. ಬಟ್ ಇದು ನ್ಯೂಯಾರ್ಕ್ನಾಗ ಮಾಡಿಸಿದರಿ. ನ್ಯೂಯಾರ್ಕ್ ಐಫಿಲ್ ಟವರ್ ನಿಂತದೆ. ನೆಕ್ಸ್ಟ್ ಇನ್ನೊಂದು ಕಾಫಿ ಕಲರ್. On a lunch break, Yes. so you're going to wear this t-shirt in the lunch break? Chill mode on. ಇದು ಬಿ ನಂದೇ ಅಲ್ಲ ಟೀ-ಶರ್ಟ್. ಬಟ್ ಇದು ಏನೋ ಸಣ್ಣ ಅನ್ಸುತ್ತೆ. ಸೈಜ್ ನೋಡ್ ಬ್ರೋ, ಯಾವ್ದದ? ಇಲ್ಲ ಎಕ್ಸೆಲ್ ಅದ. ಎಕ್ಸೆಲ್ ಅದ, ನಾವೆಲ್ಲ ಡಬಲ್ ಎಕ್ಸೆಲ್ ಅವೇನೋ. ಇಲ್ಲ ಇದು ಎಕ್ಸೆಲ್. ಮತ್ತೆ ಇದು ಯಾಕೆ ಸಣ್ಣದ ಅನ್ಸತ್ತ? ಅವೆಲ್ಲ ದೊಡ್ಡ ಕಾಣತ್ತವ ನನಗೆ. ಇದು ಜರ ಹಿಂಗ್ ಶಾರ್ಟ್ ನಾಗ ಅದ. ಇದು ಓಕೆ, ಲಾಂಗ್ ನಾಗ ಅವ, ಇವು ಶಾರ್ಟ್ ನಾಗ ಅವ. ಇಲ್ಲಿ ತನನೇ ಬರ್ಸದ. ಬಟ್ ನಮಗೆ ಹಿಂಗೆ ಎಕ್ಸ್ಟ್ರಾ ಇದನ್ನೇ ಇರಬೇಕು, ಡಬಲ್ ಎಕ್ಸೆಲ್. ಇಲ್ಲ ಇದು ಕರೆಕ್ಟ್ ಆಗ್ತದ. ಯಾಕಂದ್ರೆ ಫುಲ್ ಓವರ್ ಸೈಜ್ ಫಿಟ್ ಇತ್ತು ಅಂದ್ರೆ ನಮಗೆ ಆಗ್ಬರಲ್ಲ. ಮನೆಗೆ ಫುಲ್ ಲೂಸ್ ಇರ್ಬೇಕು ನಮಗೆ ಟೀ ಶರ್ಟ್. ಅದಕ್ಕಂತೆ ನಾವು ಲೂಸ್ ಇದ್ದೇವೆ ತೊಗೊತೀವಿ. ಸೊ ಕಂಫರ್ಟೇಬಲ್ ಫೀಲ್ ಆಗಬೇಕಲ್ಲ. ಇದು ಎಲ್ಲ ಮಮ್ಮಿಗಳ ಫೇವ್ರೇಟ್ ರೀ. ಎದಕ್ಕೆ ಫೇವ್ರೇಟ್ ಅಂದ್ರೆ ಅವ್ರ ಮಕ್ಕಳಿಗೆ ತೊಗೊಂಡು ಹೊಡಿಲಕ್ಕೆ ಫೇವ್ರೇಟ್. ಏನಂತ ಹೇಳಿ, ಹೊಸವ ಮಾಲಿಗೆ ಹೋದಾಗ ಮಕ್ಕಿನ ಖರೀದಿ ಒಂದು ಫಿಕ್ಸ್ ಇರಲೇಬೇಕು. ಬಟ್ ಚಲೋ ಅವ, ಡೈಲಿ ವೇರ್ ಸಲಕ್ಕೆ ಚಲೋ ಅವ ನೋಡು. ಈಗ ಸ್ಕೂಲಿಗೆ ಹಾಕೊಂಡು ಹೋಗ್ತಾಳೆ, ಸೆಕೆಂಡ್ ಸೆಮ್ನಿಂದ ಸ್ಟಾರ್ಟ್ ಮಾಡ್ತಾಳೇನೋ. ನಮ್ಮ ಮಮ್ಮಿ ಈ ಮಮ್ಮಿ ನೋಡು ಮಮ್ಮಿ ಹೊಸ ಚಪ್ಪಲ್ ತೊಗೊಂಡು ಅಂದ್ರೆ ಮಮ್ಮಿ ಏನಂತ ಆ ಜೋಡ್ಗಳು ಹೊರಗವ ಪೋಣಿಸ್ಕೊಳ್ಳ ಕೊಳ್ಳ ಕಟ್ತೀನಿ. ಮತ್ತೆ ಏನು ಮಾಡ್ಬೇಕು, ಹುಡುಗಿಯರಿದ್ದೀವಿ, ಸಾಕಾಗಂಗಿಲ್ಲ ಒಂದೆರಡೇ ಇದ್ರೆ. ನೋಡಿ ಎಷ್ಟು ಚಂದ ಕಾಣಿಸ್ಲತ್ತಲ್ಲ. ಅದನ್ನ ಮೋಸ್ಟ್ ಇಂಪಾರ್ಟೆಂಟ್. ನಾ ಮೊದಲೇ ಉದ್ದಕ್ಕಿದ್ದೀನಿ, ನನ್ನ ಕಾಲನು ಉದ್ದುದ್ದೇ ಅವ. ಒಟ್ಟ ಸಿಗಂಗಿಲ್ಲ. ನಮ್ಮ ಮಾರ್ಕೆಟಿಗೆ ಹೋದೆ ಒಂದು ಭಾಳ ರೇರ್ ಸಿಗ್ತಾವ. ಅದಕ್ಕಂತ ಝೂಡಿಯೋನ ಹಿಂಗೇನಾರ ಸಿಕ್ಕೊಂಡ್ರೆ ನಾವು ಒಟ್ಟ ಬಿಡಂಗೆ ಹೋಗಿಲ್ಲ. ಯಾಕಂದ್ರೆ ಝೂಡಿಯೋನೇ ಅದೆಲ್ಲ ಈಗ ಲೈಕ್ ಹೆಚ್ಚಿಗಿದ್ದು ಹಿಂಗೆ ಸೈಜ್ ದೊಡ್ಡ ಸಿಗ್ತಾವ. ಬಟ್ ನಂಗಾರ ಇಷ್ಟ ಬಂತ, ಮನಸ್ಸಿಲ್ಲ. ಇದೊಂದು ಇಷ್ಟ ಬಂತು, ಇದೊಂದು ತೊಗೊಂಡೆ. ಮತ್ತು ನೆಕ್ಸ್ಟ್ ಇವು ಸ್ಕೂಲಿಗೆ ಹೋಗೋ ಸಲಕಂತ ಸ್ಕೂಲಿಗೆ ಹೋಗಕ್ಕೆ ಇವೆರ ಟಾಪ್ ತೊಗೊಂಡಿವಿ. ಇವನು ಅಷ್ಟೇನು ಇದು ಇಲ್ಲ. ಕಲರ್ 500 ಚಲೋ ಅದ ಟಾಪ್ ಇದು. ಇದೊಂದು ತೊಗೊಂಡಿವಿ. ಮತ್ತು ಇದು ಎಲ್ಲೋ ಕಲರ್ ಇದೊಂದು ತೊಗೊಂಡಿವಿ.
ಇವೆರಡೇ ಅವು ಅಷ್ಟ್ರನಾಗ ಇವೆರಡೇ ಖಾಸ್ ಅನಿಸ್ತು, ಅದಕ್ಕೆ ಇವೆರಡೇ ತೊಗೊಂಡಿವಿ. ಮತ್ತು ಯಾವಾಗ ನಮ್ಮ ಮಮ್ಮಿ ಸಂಗಟ ಹೋದಾಗ ಮಾರ್ಕೆಟ್ನಾಗ ಹೋದಾಗ ತೊಗೋತೀವಿ. ಜೂಡಿಯೋನಾಗ ನಮಗೆ ಇವೆರಡೇ ಪಸಂದ್ ಬಂದು ಅಪ್ಪ, ಇದಕ್ಕಿಂತ ಹೆಚ್ಚಿಗೆ ಪಸಂದ್ ಬರಲಿಲ್ಲ. ಲೈಕ್ ಭಾಳ ಹಿಂಗೆ ವೈಟ್ ಕಲರ್ ಇದ್ದು ಮತ್ತು ಹಿಂಗೇನು ಸಿಂಪಲ್ ಇತ್ತು, ಬಟ್ ಏನು ಡಿಸೈನ್ ಇರಲಿಲ್ಲ, ಬಟ್ ಕಾಸ್ಟ್ಲಿ ಇತ್ತು ರೇಟ್. ಮತ್ತು ಸುಮ್ಮನೆ ಏನು ಡಿಸೈನ್ ಇಲ್ಲ ಏನಿಲ್ಲ, ಸುಮ್ಮ ಪ್ಲೇನ್ ತೊಗೊಂಡೆ ಅಂದ್ರೆ ಮತ್ತು ಚಂದ ಅನ್ಸಂಗಿಲ್ಲಲ್ಲ. ನಾ ಇನ್ನೊಂದು ಬಿ ತೊಗೊಂಡು ಬರ್ತೀನಿ ಅಂತ. ಇದು ಬಿ ಒಂದು ತೊಗೊಂಡಿದ್ದ ಜೀನ್ಸ್. ನಮ್ಮ ಮಮ್ಮಿ ಇದು ತಂದ್ರಪ್ಲೆ ಇದಕ್ಕೂ ಒಂದು ಹೆಸರು ಇಟ್ಟಾರ, ರಾಜ್ಕುಮಾರ್ ಬೆಲ್ ಬಟನ್ ಪ್ಯಾಂಟ್. ಇದನ್ನ ಒಂದು ಹೆಸರು ಇಟ್ಟಾರ ಮಮ್ಮಿ. ಎಲ್ಲನ ಏನೇನು ತೊಗೊತೀನಿ, ಡ್ರೆಸ್ ತೋಲಿ, ಚಪ್ಪಲ್ ತೋಲಿ, ಏನು ಬಿ ತೋಲಿ, ನಮ್ಮ ಮಮ್ಮಿಗೆ ಒಂದು ಟಿಪ್ ಇಡ್ತಾರೆ, ಏನರ ಒಂದು ಕಮೆಂಟ್, ಒಂದು ರೋಸ್ಟಿಂಗ್ ನಡೀತದೆ ನಮ್ಮ ಮನೆ. ಸೊ ಇದೊಂದು ಜೀನ್ಸ್ ತೊಗೊಂಡಿನಿ. ಈ ಶೇಡಿಂದ ಇರಲಿಲ್ಲ ನನ್ನ ಬಳಿ, ಲೈಟ್ ಶೇಡ್ ಇತ್ತು ಇದ್ರದ್ದು, ಬಟ್ ಈ ಶೇಡ್ ಇರಲಿಲ್ಲ. ಚೆಂದ ಅನಿಸ್ತು. ಪ್ಯಾಂಟ್ ಇದು ಜೀನ್ಸ್ ಒಂದೇ ತೊಗೊಂಡಿನಿ. ಇದ್ರ ಮ್ಯಾಲೆ ಟೀ ಶರ್ಟ್ ಬಿ ತೊಗೋಬೇಕಂತ ಅಂದಿದೆ, ಬಟ್ ನನಗೆ ಫುಲ್ ಓವರ್ ಟೀ ಶರ್ಟ್ ಬೇಕಾಗಿತ್ತು ನನಗೆ, ಅದು ಇರಲಿಲ್ಲ ಅಲ್ಲಿ. ಅದಕ್ಕೆ ಅದು ಒಂದೇ ಜೀನ್ಸ್ ಪ್ಯಾಂಟ್ ಒಂದೇ ತೊಗೊಂಡು ಬಂದೆ. ಇನ್ಸ್ಟಾಗ್ರಾಮ್ನಾಗ ತೋರಿಸ್ಲತ್ತಾರ ಅದು ಫುಲ್ ಓವರ್ ಟೀ ಶರ್ಟ್ಸ್, ಬಟ್ ಭರೋಸೆ ಮಾಡ್ಲಿಕ್ಕೆ ಆಗಲ್ಲದ ನನಗೆ. ಅದು ತರಿಸ್ಬೇಕಂದ್ರೆ ಬಿ COD ಇಲ್ಲ, ಅಲ್ಲೇ ಡೈರೆಕ್ಟ್ ಪೇಮೆಂಟೇ ಮಾಡಬೇಕಂತ ಫೋನ್ಪೇ. ಬಟ್ ಈಗ ಫೋನ್ಪೇ ಮಾಡಿದೆ ಅಂದರೂ ಈಗ ಅದು ಕರೆಕ್ಟ್ ಭರೋಸೆ ಇರ್ತದೋ ಇಲ್ಲೋ, ವಾಪಸ್ ಟ್ರಸ್ಟೇಬಲ್ ಇರಲ್ಲ. ಅದಕ್ಕಂತೆ ಆರ್ಡರ್ ಮಾಡಿಲ್ಲ. ಇದು ಜೀನ್ಸ್ ಬಟ್ ಚಲೋ. ಹೌ ಮಚ್ ಅದ್ರ ಪ್ರೈಸ್ ಹೇಳಿ, PP ಹೇಳಿ. 999. 999 ಚಲೋ ಅದ. ಲೈಕ್ ಜುಡಿಯೋದಾಗ ಜೀನ್ಸ್ ಚಲೋ ಸಿಗ್ತಾವ. ಅಲ್ಲೇ ಎಷ್ಟು ತೊಗೊಂಡೇನು, 2-3 ತೊಗೊಂಡೆವು ಬ್ಯಾಕ್ ಟು ಬ್ಯಾಕ್. ಇದಕ್ಕೆ ಹಿಡ್ಕೊಂಡು 4 ಚಲೋ ಜೀನ್ಸ್. ಇಷ್ಟು ಸದ್ಯಕರ ಇಷ್ಟು ತೊಗೊಂಡಿವಿ. ನಮ್ಮ ಮಮ್ಮಿ ಮತ್ತಿನ್ನ ಆ್ಯಕ್ಚುಲಿ ದಿನ ತೊಗೊಂಬಂತಂದಲ್ಲ ಆಮೇಲೆ ಮಾರ್ಕೆಟ್ ಹೋದ್ಮೇಲೆ. ಸದ್ಯಕ್ಕೆ ಇಷ್ಟೇ ತೊಗೊಂಡಿವಿ. ಚಲೋ ಸಿಕ್ಕಿವು, ಎರಡೇ ಚಲೋ ಕೊಂಡವು ನಮಗೆ ಮಾರ್ಕೆಟ್ದಾಗ. ಇದು ಸಾರಿ ಜುಡಿಯೋದಾಗ. ಬಟ್ ವರ್ತ್ ಇರ್ತದೆ ಹೋಗಿ ತೊಗೊಂಡಿದ್ಕ ಜಾಸ್ತಿ. ಈ ಟೈಪಿನೂ ಕುರ್ತಿಗಳು. ಸೊ ಓವರಾಲ್ ಎಲ್ಲ ಎಷ್ಟಾಯ್ತು ಬಿಲ್ ಅದು ಹೇಳಿ. ಏನಿಲ್ಲ, ಮಮ್ಮಿ ಎಷ್ಟು ಕೊಟ್ಟಳು? 3000 ಮಮ್ಮಿ ಕೊಟ್ಟಳು. ಮತ್ತು ನಾನು ನಂದು ಪಾಕೆಟ್ ಮನಿ ತಿನ್ನ 1000 ರೂಪೀಸ್ ಹಾಕಿಲ್ಲ. ಸೊ ಟೋಟಲ್ ಓವರಾಲ್ ಎಷ್ಟಾಯಿತು? 4000. 4000 ಆಯ್ತು. ಇಷ್ಟೆಲ್ಲ ಇದು ಮಾಡೋದು. ಸೊ ರೊಕ್ಕ ಹೋಗೋದು ಭೀ ಅಟ್ಲೀಸ್ಟ್ ಬಟ್ಟೆ ಚಲೋ ಐತಲ್ಲ, ಸ್ವಲ್ಪ ಚಲೋ ಅನ್ನಿಸ್ತದೆ. ಇಲ್ಲಾಂದ್ರೆ ಅದು ಒಂದೇ ಸಲಕ್ಕೆ ಹಾಕ್ಕೊಂಡು ಒಕ್ಕಾಟಪ್ಲೆ ಹಂಗಿರಬಾರ್ದು. ಅಟ್ಲೀಸ್ಟ್ ಒಂದು 2-3 ಸಲ ಹಾಕೋಪ್ಲೆ ಇರ್ಬೇಕು. ಬಟ್ ನನ್ನ ತಂಗಿಯರ ಹಾಕೊಲ್ ಬಿಡು, ಒಂದೇ ಸಲಕ್ಕೆ ಒಕ್ಕಾಟ ಬಿಡ್ತಾಳ. ಬಟ್ ಈಗ ನಾ ಹಾಕೊಲಿತ್ತಿಲ್ಲ. ಯಾಕೆ ಸ್ಕೂಲಿಗೆ ಹೋಗ್ಲತ್ತಿ ಅಂತ ಹಾಕೊಲತ್ತಿ, ಇಲ್ಲಾಂದ್ರೆ ಒಂದು ಸಲ ಹಾಕೊಂಡಂದ್ರೆ ಆಯ್ತದ, ಅಲ್ಮಾರಿಯಾಗ ಒಕ್ಕಾಟ ಬಿಡ್ತಿ. ಆ್ಯಂಡ್ ನಮ್ಮ ಮನೆಗೆ 2 ಅಲ್ಮಾರಿ ತುಂಬೇವು ಬಟ್ಟೆ. ನಮ್ಮಪ್ಪ ಇಷ್ಟು ಅವಾಗೆ ಅದೇ ಅಂದರು, ಅವು ಬಟ್ಟೆಗಳು ಇಡ್ಲಕ್ಕೆ ಜಾಗ ಇರಲ್ಲಕ್ಕೆ ಅಂತಂದ್ರೆ ಮತ್ತು ಇವು ಒಂದು ದಿವ್ಸ ಬಟ್ಟೆ ತಂದ್ರೇನಂತ ಹೇಳ್ತಾರೆ. ಆ್ಯಕ್ಚುಲಿ ನನ್ನ ಬಳಿ ಇಂಥವಿಲ್ಲ, ಹಿಂಗೆ ಟ್ರೆಡಿಷ್ನಲ್ ಕುರ್ತಿ ಅಂಥವೆಲ್ಲ ಇಲ್ಲ ನನ್ನ ಬಳಿ. ಭಾಳ ಹಿಂಗೆ ಜೀನ್ಸ್ ಟಾಪ್ ಅಂಥವೇ ಅವ. ಬಟ್ ಈಗ ಸ್ಕೂಲಿಗಂತೂ ಟೀಚರ್ ಇದ್ದೀವಿ, ಸ್ಕೂಲಿಗಂತೂ ಅಂಥವು ಹಾಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಭಾಳ ಅಂದ್ರೆ ಭಾಳ ರಿಪೀಟ್ ಮಾಡತ್ತೀನಿ ಡ್ರೆಸ್ಸಸ್ಗಳು. ನನಗೆ ಇಷ್ಟ ಆಗಂಗಿಲ್ಲ, ಹೆಂಗನ ರಿಪೀಟ್ ಮಾಡ್ತೀನಪ್ಪ ಡ್ರೆಸ್ಸುಗಳು ಅಂತ. ಲೈಕ್ ಒಂದು ಲಿಮಿಟೆಡ್ ಇರ್ಬೇಕು, ಬಟ್ ಏನೋಪ್ಪ ಅನ್ಸಂಗಿಲ್ಲ ನನಗೆ ಮಾಡೋದು. ಸುಮ್ಮ ಹೋಲ್ಬಿಡು. ಅದ್ರ ದಿನ ಸ್ಕೂಲಿಗೆ ಹೋಗ್ತೇವಲ್ಲ, ಎಷ್ಟು ಬಟ್ಟೆ ಇದ್ರು ಭೀ ಕಮ್ಮಿನೇ. ಅದ್ರೊಳಗೆ ಹಿಂಗೆ ಇಬ್ಬರ ಸಿಸ್ಟರ್ಸ್ ಅಕ್ಕ ತಂಗಿಯರು ಇದ್ದಾರೆ ಮನೆಗರೆ, ಎಷ್ಟು ಬಟ್ಟೆ ಇದ್ರು ಭೀ ಕಮ್ಮಿ. ಬಟ್ ನಾವರೇ ಯೂಸ್ ಮಾಡ್ತೀವಿ ನೋಡ್ರಿ, ಒಬ್ರಿಗೊಬ್ರು ಹಾಕೋತೀವಿ, ಹಂಗೇನಿಲ್ಲ. ಅದೇ ಮಜಾ ಸಿಗ್ತದೆ. ಮತ್ತೆ ಅಲ್ಲತ್ ನೋಡ್ರಿ ಎಷ್ಟು ಫನ್ನಿ. ಆ್ಯಕ್ಚುಲಿ ಥಂಬ್ನೇಲ್ ಸಲಕ್ಕೆ ಅಂದ್ಕೇಸಿ ನಾವು ಒಂದು ಫೋಟೋ ತೆಗಿಲಕತ್ತೀವಿ. ಅದೇ ಹೆಂಗೆ ಹಿಡ್ಕೊಂಡ. ಸೊ ಎಲ್ಲ ಏನೇನು ಬಟ್ಟೆ ಈಗ ನಿಮಗೆ ತೋರಿಸಿನಲ್ಲ ಎಲ್ಲ ಪ್ಯಾಕ್ ಮಾಡಿ ಕೇಸಿಂದ ಇಟ್ಬಿಟ್ಟೇನು ರೀ. ಇದು ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮ್ಲಿ, ಫ್ರೆಂಡ್ಸ್ ಎಲ್ಲರಿಗೆ, ರಿಲೇಟಿವ್ ಎಲ್ಲರಿಗೆ ಶೇರ್ ಮಾಡಿರಿ. ಆದಷ್ಟು ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ನಮಗೆ ಭೀ. ಸೊ ಯಾರು ಹೊಸದಾಗ ಇದ್ದೀರಿ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲಿಗೆ. ಮತ್ತು ಹಾಗೆ ಎಲ್ಲ ವೀಡಿಯೋಸ್ ಹೋಗ್ಕೇಸಿಂದ ಭೀ ನೋಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಮತ್ತು ಏನಾದರೂ ಮಿಸ್ಸಿಂಗ್ ಆಗಿತ್ತಂತಂದ್ರೆ ನೀವು ಭೀ ಹೇಳ್ರಿ, ಅದು ವೀಡಿಯೋಸ್ ನಾವು ಭೀ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಂತ.
ಅದು ಹೈಪ್ ಇದು ಅದು ಬಿ ಹಾಂ ಅದು ಕಮೆಂಟ್ ಬಾಕ್ಸ್ನೇ ಹಿಂಗೆ ಸ್ವೈಪ್ ಮಾಡಿರಿ, ಅಲ್ಲಿ ಹೈಪ್ ಅಂತ ಕೆಸಿನ್ ತೋರಿಸ್ತದ. hype ಅದು ಹೈಪ್ ಮಾಡಿದ್ರಿ ಅಂತಂದ್ರೆ ಹೈಪ್ ಪಾಯಿಂಟ್ಸ್ ಆಗ್ತಾವ್ರಿ ಅವು. ಹೈಪ್ ಅಥವಾ ಪಾಯಿಂಟ್ಸ್. ಸೊ ಗುಡ್ ನೈಟ್ ಎವ್ರಿ ಒನ್, ಶುಭರಾತ್ರಿ, ಬಾಯ್ ಬಾಯ್.